ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೆಸ್ಟಸ್ ಅಪ್ಲಿಕೇಶನ್ನ ಟೆಸ್ಟ್ ಮಾಡಿ ಫೈಂಡ್ ಔಟ್ ಮಾಡಿದ ಡಿಫೆಕ್ಟ್ಸ್ಗಳನ್ನು ಡಿಫೆಕ್ಟ್ ಟ್ರ್ಯಾಕಿಂಗ್ ಟೂಲ್ನಲ್ಲಿ ಟಿಕೆಟ್ ರೈಸ್ ಮಾಡುವಾಗ ಹೇಗೆ ಸಿವಿಯಾರಿಟಿನ ಮೆನ್ಷನ್ ಮಾಡಬೇಕಾಗುತ್ತೋ ಹಾಗೆ ಪ್ರಿಯಾರಿಟಿನ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಇವತ್ತು ನಾವು ಅದರ ಬಗ್ಗೆ ತಿಳ್ಕೊಳ್ಳೋಣ. ಪ್ರಿಯಾರಿಟಿ ಅಂದರೆ ಏನು? ಪ್ರಿಯಾರಿಟಿ ಟೆಲ್ಸ್ ಹೌ ಸೂನ್ ದ ಡಿಫೆಕ್ಟ್ ಶುಡ್ ಬಿ ಫಿಕ್ಸ್ಡ್. It shows the order of fixing the defect based on business needs and customer importance. ಪ್ರಿಯಾರಿಟಿ ಅಂದರೆ ಡಿಫೆಕ್ಟನ್ನು ಎಷ್ಟು ಬೇಗ ಫಿಕ್ಸ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ. ಹಾಗೆ ಬಿಸ್ನೆಸ್ ನೀಡ್ಸ್ ಮತ್ತು ಕಸ್ಟಮರ್ ಇಂಪಾರ್ಟೆನ್ಸ್ ಬೇಸ್ ಮೇಲೆ ಡಿಫೆಕ್ಟನ್ನು ಯಾವ ಆರ್ಡರ್ನಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದನ್ನು ಪ್ರಿಯಾರಿಟಿ ಡಿಸೈಡ್ ಮಾಡುತ್ತೆ. ಇದರಲ್ಲಿ 3 ಟೈಪ್ಸ್ ಅಥವಾ ಲೆವೆಲ್ಸ್ ಇದೆ. ಅದು ಹೈ ಪ್ರಿಯಾರಿಟಿ, ಮೀಡಿಯಂ ಪ್ರಿಯಾರಿಟಿ ಹಾಗೆ ಲೋ ಪ್ರಿಯಾರಿಟಿ. ಹೈ ಪ್ರಿಯಾರಿಟಿ ಅಂದರೆ ಏನು? Must be fixed immediately because it affects business or customer use. ಹೈ ಪ್ರಿಯಾರಿಟಿ ಅಂದರೆ ಈ ಡಿಫೆಕ್ಟನ್ನು ತಕ್ಷಣವೇ ಫಿಕ್ಸ್ ಮಾಡಿಕೊಡ್ಬೇಕು, ಇಲ್ಲ ಅಂದರೆ ಬಿಸ್ನೆಸ್ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗುತ್ತೆ. ಕಸ್ಟಮರ್ ಸಿಸ್ಟಮ್ ಅಥವಾ ಅಪ್ಲಿಕೇಶನ್ನ ಯೂಸ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಪೇಮೆಂಟ್ ನಾಟ್ ಹ್ಯಾಪನಿಂಗ್ ಡ್ಯೂರಿಂಗ್ ಚೆಕ್ಔಟ್. ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ನಲ್ಲಿ ಕಸ್ಟಮರ್ ಏನಾದರೂ ಆರ್ಡರ್ ಮಾಡಿ ಚೆಕ್ಔಟ್ ಮಾಡಬೇಕಾದ್ರೆ ಪೇಮೆಂಟ್ ಆಗ್ತಿರಲ್ಲ. ಇದರಿಂದ ಕಸ್ಟಮರ್ ಆರ್ಡರ್ ಕಂಪ್ಲೀಟ್ ಆಗಲ್ಲ, ಅವರು ಆ್ಯಪ್ನ ಯೂಸ್ ಮಾಡೋಕ್ಕೆ ಆಗಲ್ಲ. ಹಾಗೆ ಕಸ್ಟಮರ್ ಆ್ಯಪ್ನ ಯೂಸ್ ಮಾಡಿಲ್ಲ ಅಂದರೆ ಕಂಪನಿಗೂ ಲಾಸ್ ಆಗುತ್ತೆ. ಅದಕ್ಕೆ ಈ ಡಿಫೆಕ್ಟನ್ನು ಹೈ ಪ್ರಿಯಾರಿಟಿ ಅಂತ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಡೆವಲಪರ್ ಇದನ್ನು ಬೇಗ ಫಿಕ್ಸ್ ಮಾಡ್ತಾರೆ. ಮೀಡಿಯಂ ಪ್ರಿಯಾರಿಟಿ ಅಂದರೆ ಏನು? ಶುಡ್ ಬಿ ಫಿಕ್ಸ್ಡ್ ಸೂನ್ ಬಟ್ ನಾಟ್ ಅರ್ಜೆಂಟ್. ಮೀಡಿಯಂ ಪ್ರಿಯಾರಿಟಿ ಅಂದರೆ ಈ ಡಿಫೆಕ್ಟನ್ನು ಫಿಕ್ಸ್ ಮಾಡಬೇಕು, ಆದರೆ ಹೈ ಪ್ರಿಯಾರಿಟಿಗೆ ಕಂಪೇರ್ ಮಾಡಿದರೆ ಅಷ್ಟು ಅರ್ಜೆಂಟ್ ಇರಲ್ಲ. ಈ ಡಿಫೆಕ್ಟ್ ಇದ್ದರೆ ಅಪ್ಲಿಕೇಶನ್ ವರ್ಕ್ ಆಗುತ್ತೆ, ಕಸ್ಟಮರ್ ಅದನ್ನು ಯೂಸ್ ಮಾಡ್ಬೋದು, ಬಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಸರಿ ಇರಲ್ಲ. ಫಾರ್ ಎಕ್ಸಾಂಪಲ್, ಸರ್ಚ್ ಫಿಲ್ಟರ್ ನಾಟ್ ಶೋಯಿಂಗ್ ಪರ್ಫೆಕ್ಟ್ ರಿಸಲ್ಟ್ ಬಟ್ ಸ್ಟಿಲ್ ಯೂಸೇಬಲ್. ಒಂದು ಆನ್ಲೈನ್ ಶಾಪಿಂಗ್ ಆ್ಯಪ್ನಲ್ಲಿ ಕಸ್ಟಮರ್ ಫಿಲ್ಟರ್ ಆಪ್ಷನ್ ಯೂಸ್ ಮಾಡಿದಾಗ ಅದು ಕರೆಕ್ಟ್ ರಿಸಲ್ಟ್ ತೋರಿಸ್ತಿರಲ್ಲ, ಆದರೆ ಯೂಸರ್ ಮ್ಯಾನ್ಯುವಲಿ ಸರ್ಚ್ ಮಾಡಿ ಯೂಸ್ ಮಾಡ್ಬೋದು. ಇಲ್ಲಿ ಆ್ಯಪ್ ವರ್ಕ್ ಆಗ್ತಿದೆ ಬಟ್ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಈ ಥರದ ಡಿಫೆಕ್ಟನ್ನು ಮೀಡಿಯಂ ಪ್ರಿಯಾರಿಟಿ ಅಂತ ಕನ್ಸಿಡರ್ ಮಾಡ್ಬೋದು. ಲೋ ಪ್ರಿಯಾರಿಟಿ ಅಂದರೆ ಏನು? ಕ್ಯಾನ್ ಬಿ ಫಿಕ್ಸ್ಡ್ ಲೇಟರ್, ನೋ ಮೇಜರ್ ಇಂಪ್ಯಾಕ್ಟ್. ಲೋ ಪ್ರಿಯಾರಿಟಿ ಅಂದರೆ ಈ ಡಿಫೆಕ್ಟನ್ನು ಲೇಟರ್ ಆಗಿ ಫಿಕ್ಸ್ ಮಾಡಿದರೂ ಸಾಕು. ಈ ಡಿಫೆಕ್ಟ್ ಇದ್ರೂ ಅಪ್ಲಿಕೇಶನ್ ನಾರ್ಮಲ್ ಆಗಿ ವರ್ಕ್ ಆಗುತ್ತೆ, ಬಿಸ್ನೆಸ್ ಮೇಲೆ ಯಾವುದೇ ಮೇಜರ್ ಇಂಪ್ಯಾಕ್ಟ್ ಆಗಲ್ಲ, ಕಸ್ಟಮರ್ ವರ್ಕ್ ಕಂಪ್ಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮೈನರ್ UI ಅಲೈನ್ಮೆಂಟ್ ಆರ್ ಕಲರ್ ಮಿಸ್ಮ್ಯಾಚ್. ಒಂದು ಅಪ್ಲಿಕೇಶನ್ನಲ್ಲಿ ಬಟನ್ ಅಲೈನ್ಮೆಂಟ್ ಸರಿಯಾಗಿಲ್ಲ ಅಥವಾ ಕಲರ್ ಮಿಸ್ಮ್ಯಾಚ್ ಆಗಿದೆ. ಈ ಥರದ ಡಿಫೆಕ್ಟ್ ಲುಕ್ ಆ್ಯಂಡ್ ಫೀಲ್ಗೆ ಮಾತ್ರ ಸಂಬಂಧಿಸಿರುತ್ತೆ. ಇದರಿಂದ ಅಪ್ಲಿಕೇಶನ್ ವರ್ಕ್ಗೆ ಬಿಸ್ನೆಸ್ಗೆ ಯಾವುದೇ ಮೇಜರ್ ಇಂಪ್ಯಾಕ್ಟ್ ಆಗಲ್ಲ. ಇಂತಹ ಡಿಫೆಕ್ಟನ್ನು ಲೋ ಪ್ರಿಯಾರಿಟಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು.